Hello students, welcome to the class. So we are going to discuss with the next topic, that is metals and non-metals. Okay. ಈಗ ಬೇಸಿಕಲಿ ಇದು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಎಲ್ಲಿಂದ ಬಂತು, ಫ್ರಮ್ ವೇರ್ ಡು ವಿ ಗೆಟ್ ಇಟ್, ಅದನ್ನ ಪೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ನಾವು ಯಾವುದೇ ಮ್ಯಾಟರ್ ತಗೊಳ್ಳಿ, ನೀವು ಲೋವರ್ ಕ್ಲಾಸ್ 7th ಸ್ಟ್ಯಾಂಡರ್ಡ್ ಕಲ್ತಿದ್ದೀರಿ ಮ್ಯಾಟರ್ ಅಂತಂದ್ರೆ ಏನು ಅಂತ ಹೇಳಿ. ಎನಿಥಿಂಗ್ ಆರ್ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಹ್ಯಾಸ್ ಮಾಸ್, ಅದಕ್ಕೆ ನಾವೇನಂತೀವಿ ಮ್ಯಾಟರ್ ಅಂತೀವಿ. ಓಕೆ, ಯಾವುದೇ ಆಗಿರ್ಲಿ, ಒಂದು ಬುಕ್ ತಗೊಳ್ಳಿ, ಎಸ್, ಒಂದು ಪೆನ್ ತಗೊಳ್ಳಿ, ಅಥವಾ ಯು ಟೇಕ್ ಏರ್ ಮ್ಯಾಟರ್ ಅಂತ ಹೇಳಲಿಕ್ಕೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಬಲೂನ್ ನೋಡ್ರಿ, ಒಂದ್ ಬಲೂನ್ ಹಂಗ ಇಟ್ಕೋರಿ, ಇನ್ನೊಂದ್ ಬಲೂನ್ ಒಳಗೆ ನೀವು ಏರ್ ತುಂಬ್ರಿ, ಅದು ಉಗ್ತೇತಿನಿಲ್ಲ. ಸೊ ಅದ್ ಸ್ಪೇಸ್ ಆಕ್ಯುಪೈ ಮಾಡ್ತೈತಿ, ಅದಕ್ಕೆ ಮಾಸು ಇರ್ತೈತಿ. ಸೊ ಏರ್ ಇಸ್ ಆಲ್ಸೋ ಮ್ಯಾಟರ್. ಮತ್ತು ವಾಟರ್ ಇಸ್ ಆಲ್ಸೋ ಮ್ಯಾಟರ್. ಸೊ ಇದು ಮ್ಯಾಟರ್ ನ ಕ್ಲಾಸಿಫೈ ಮಾಡೋದು ಫಿಸಿಕಲ್ ಕ್ಲಾಸಿಫಿಕೇಶನ್ ರೂಪದಿಂದ ನಾವು ಮ್ಯಾಟರ್ ಕ್ಲಾಸಿಫೈ ಮಾಡ್ಬೇಕಂದ್ರ ನಾವು 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಮತ್ತು ಗ್ಯಾಸ್ ಆಗಿರ್ಬೋದು. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಬುಕ್ ಮತ್ತು ಪೆನ್, ಇವೇನು ಸಾಲಿಡ್ಸು. ವಾಟರ್ ಅನ್ನೋದೇನು, ಇದು ಲಿಕ್ವಿಡ್. ಏರ್ ಅನ್ನೋದೇನು, ಇದು ಗ್ಯಾಸ್. ಕರೆಕ್ಟ್. ಓಕೆ, ಬಟ್ ಇನ್ನೊಂದು ರೂಪದಿಂದ ನಾವು ಮ್ಯಾಟರ್ ನ ಕ್ಲಾಸಿಫೈ ಮಾಡ್ತೀವಿ. ಅದೇನಪ್ಪಾ ಅಂತಂದ್ರೆ ಅದ್ರೊಳಗೆ ಮತ್ತೆ 2 ಭಾಗ ಬರ್ತವೆ. ಒಂದು ಪ್ಯೂರ್ ಸಬ್ಸ್ಟೆನ್ಸಸ್ ಅಂತೀವಿ, ಇನ್ನೊಂದು ಮಿಕ್ಸ್ಚರ್ಸ್ ಅಂತೀವಿ. ಓಕೆ, ಇದನ್ನ ನಾನು ನಿಮಗೆ ಡೀಪ್ ಆಗಿ ಹೇಳುದಿಲ್ಲ, ನೀವು ಮುಂದಿನ ವರ್ಷ ಮತ್ತೆ ಕಲಿತೀರಿ. ಓಕೆ, ಸೊ ಪ್ಯೂರ್ ಸಬ್ಸ್ಟೆನ್ಸಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋದು. ಸೊ ವಾಟ್ ಆರ್ ದೀಸ್ ಪ್ಯೂರ್ ಸಬ್ಸ್ಟೆನ್ಸಸ್? ಪ್ಯೂರ್ ಸಬ್ಸ್ಟೆನ್ಸಸ್ ಅಂತಂದ್ರೆ ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಫಾರ್ ಎಕ್ಸಾಂಪಲ್, pure substances, in that pure substances we have elements. So these elements are called pure substances. What they are called? Elements are called pure substances. How ನೀವು ಹೆಂಗೆ ಡಿಫೈನ್ ಮಾಡ್ತೀರಿ? How do you define these elements? Elements are pure substances made up of only one kind of atoms. ಈಗ ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನೀವೇನ್ ಮಾಡ್ರಿ, ಯು ಟೇಕ್ ಅ ಪೀಸ್ ಆಫ್ ಗೋಲ್ಡ್. ಎಲ್ಲರಿಗೂ ಗೋಲ್ಡ್ ಪರಿಚಯ ಐತಿ, ಅಥವಾ ಟೇಕ್ ಅ ಪೀಸ್ ಆಫ್ ಐರನ್. ಓಕೆ, ಸೊ ಲೆಟ್ ಮೀ ಸೇ, ನಾನು ಗೋಲ್ಡ್ ಒಂದು ಪೀಸ್ ತಗೊಂಡಿದ್ದೀನಿ. ಗೋಲ್ಡ್ ಬಂಗಾರ, ಆಭರಣ ಮಾಡ್ಲಿಕ್ಕೆ ಬಳಸ್ತೀವಿ. ದೆನ್ ಐರನ್, ಕಬ್ಬಿಣನು ನಾವು ಬಹಳಷ್ಟು ಇದಕ್ಕೆ ಬಳಸ್ತೀವಿ, ಹೌದಿಲ್ಲ? ಓಕೆ, ಒಂದು ಪೀಸ್ ಆಫ್ ಗೋಲ್ಡ್ ತಗೊಂಡ್ರೆ ಯಾವುದೇ ಮ್ಯಾಟರ್ ಆಗಿರ್ಲಿ, ಇಟ್ ವಿಲ್ ಬಿ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್. ಆ ಸ್ಮಾಲ್ ಪಾರ್ಟಿಕಲ್ಸ್ಗೆ ನಾವ್ ಏನಂತೀವಪ್ಪ ಅಂತಂದ್ರೆ ವಿ ಕಾಲ್ ದೆಮ್ ಆಟಮ್ಸ್. ಓಕೆ, ಸೊ ಗೋಲ್ಡ್ ಇಸ್ ಅ ಮ್ಯಾಟರ್. ಗೋಲ್ಡ್ ಒಳಗೆ ಗೋಲ್ಡ್ ಪಾರ್ಟಿಕಲ್ಸ್ ಇರ್ತಾವ, ಅವ್ನ ನಾವು ಆಟಮ್ಸ್ ನ ಸರ್ಕ್ಯುಲರ್ ಆಗಿ ಡಿನೋಟ್ ಮಾಡ್ತೀವಿ. ಅಥವಾ ನೀವು ಐರನ್ ತಗೋರಿ, ಐರನ್ ಒಳಗೆ ಐರನ್ ಪಾರ್ಟಿಕಲ್ಸ್ ಇರ್ತಾವ, ಐರನ್ ಆಟಮ್ಸ್ ಇರ್ತಾವ. ಕರೆಕ್ಟಾ? ಓಕೆ, ಸೊ ಇಫ್ ಯು ಲುಕ್ ಹಿಯರ್, ಗೋಲ್ಡ್ ಒಳಗ ಗೋಲ್ಡ್ ಆಟಮ್ಸ್ ಬಿಟ್ರೆ ಬೇರೆ ಯಾವ್ದಾದ್ರು ಆಟಮ್ಸ್ ಇರಕ್ ಸಾಧ್ಯ ಐತೇನೋ? ಇಲ್ಲ, ಬಿಕಾಸ್ ಗೋಲ್ಡ್ ಅಂತಂದ್ರೆ ಇಟ್ ವಿಲ್ ಬಿ ಮೇಡ್ ಅಪ್ ಆಫ್ ಗೋಲ್ಡ್ ಆಟಮ್ಸ್ ಓನ್ಲಿ. ಅದ್ರ ಐರನ್ ಇರಕ್ ಸಾಧ್ಯ ಐತೇನೋ? ನೋ. ಐರನ್ ತಗೊಂಡ್ರಿ ಅಂದ್ರೆ ಅದ್ರ ಐರನ್ ಆಟಮ್ಸ್ ಅಷ್ಟೇ ಇರ್ತಾವ, ಬೇರೆ ಯಾವ್ದಾದ್ರು ಇರಕ್ ಸಾಧ್ಯ ಐತೇನೋ? ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸೊ ಇವ್ಕ್ ನಾವು ಪ್ಯೂರ್ ಸಬ್ಸ್ಟೆನ್ಸಸ್ ಅಂತೀವಿ. ಅಂದ್ರೆ ಏನು? ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ನೋಡ್ರಿ, ಒನ್ ಕೈಂಡ್, ಎಲ್ಲ ಗೋಲ್ಡ್ ಆಟಮ್ಸ್ ಇರ್ತಾ ಇದ್ರು. ಅದ ಐರನ್ ತಗೋರಿ, ಎಲ್ಲ ಐರನ್ ಆಟಮ್ಸ್ ಇರ್ತಾವ. ಸಿಲ್ವರ್ ತಗೋರಿ, ಒಂದು ಪೀಸ್ ಆಫ್ ಸಿಲ್ವರ್ ತಗೋರಿ, ಸಿಲ್ವರ್ ಆಟಮ್ಸ್ ಅಷ್ಟೇ ಇರ್ತಾವ. ಕರೆಕ್ಟ್? ಸಿಲ್ವರ್ ಆಟಮ್ಸ್ ಅಷ್ಟೇ ಇರ್ತಾವ. ಸೊ ಒಂದೇ ತರದ ಆಟಮ್ಸ್ ಇರುವಂತ ಪ್ಯೂರ್ ಸಬ್ಸ್ಟೆನ್ಸಸ್ಗೆ ವಾಟ್ ಡು ವಿ ಕಾಲ್? ವಿ ಕಾಲ್ ದೆಮ್ ಎಲಿಮೆಂಟ್ಸ್. Is that clear? So elements are pure substances made up of only one kind of atoms. All together ನೀವು ಅನ್ಬೋದು, ಟೀಚರ್ ಎಷ್ಟು ಎಲಿಮೆಂಟ್ಸ್ ಅದಾವ್ರಿ? ಇಲ್ಲಿವರೆಗೂ we know 118 elements. ಎಷ್ಟು ಎಲಿಮೆಂಟ್ಸ್ ಅದಾವು? There are 118 elements. I write here, there are all together 118 ಎಲಿಮೆಂಟ್ಸ್. ಎಲ್ಲ ಎಲಿಮೆಂಟ್ಸ್ ನಮಗೆ ನೇಚರ್ಲಿಂದನೇ ಸಿಗ್ತೈತಿ ಅಂತ ಹೇಳಕ್ ಬರುದಿಲ್ಲ. ಕೆಲವೊಂದು ಎಲಿಮೆಂಟ್ಸ್ ನಮಗೆ ನೇಚರ್ಲಿಂದ ಸಿಗ್ತಾವ. ಎಷ್ಟಪ್ಪ ಅಂತಂದ್ರ 92 ಎಲಿಮೆಂಟ್ಸ್, ಅಥವಾ ನೀವು 94 ಅನ್ಬೋದು. ಓಕೆ, 94 ಎಲಿಮೆಂಟ್ಸ್ ಆರ್ naturally occurring ಅಂತಂದ್ರೇನು? ದೇ ಆರ್ ಪ್ರೆಸೆಂಟ್ ಇನ್ ನೇಚರ್. ಓಕೆ, ಉಳಿದು ಎಷ್ಟಪ್ಪ? 24 elements
ಇವಕ್ಕೆ ಏನ್ ಹೇಳ್ತೀನಿ ನೋಡ್ರಿ, they are artificially prepared. They are artificially prepared. So ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದಾವು? 118 ಎಲಿಮೆಂಟ್ಸ್ ಅದ್ರವು. ಅದ್ರೊಳಗ 94 ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಆಕರಿಂಗ್. ಅಂದ್ರೆ ಏನು, ಭೂಮಿ ಒಳಗಡೆ ಅಥವಾ ಯಾವುದೋ ಒಂದು ರೂಪ ಒಳಗ ನಮಗೆ 94 ಎಲಿಮೆಂಟ್ಸ್ ಸಿಗ್ತಾವು. ಆಮೇಲೆ ಇನ್ನು ಉಳಿದಿದ್ದು 118 ಒಳಗೆ 94 ತಗೋ 24 ಉಳಿದು, ಇನ್ನು ಉಳಿದಿದ್ದು 24 ಎಲಿಮೆಂಟ್ಸ್ ಆರ್ಟಿಫಿಷಿಯಲ್ ಪ್ರಿಪೇರ್. ಅಂದ್ರೆ ಸೈಂಟಿಸ್ಟ್ಸು ಲ್ಯಾಬೊರೇಟರಿ ಒಳಗ ಸೈಂಟಿಸ್ಟ್ಸು ಅವ್ರನ್ನ ಪ್ರಿಪೇರ್ ಮಾಡ್ತಾರೋ. ದೇ ಮ್ಯಾನುಫ್ಯಾಕ್ಚರ್ ದೆಮ್, ದೇ ಆರ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್. ಈ ಎಲಿಮೆಂಟ್ಸ್ ನ ನಾವು ಫರ್ದರ್ ಹೆಂಗ್ ಡಿವೈಡ್ ಮಾಡ್ತೀವಪ್ಪ? ದೀಸ್ ಎಲಿಮೆಂಟ್ಸ್ ಡಿಪೆಂಡಿಂಗ್ ಅಪಾನ್ ಪ್ರಾಪರ್ಟೀಸ್. Depending upon the properties, these elements are divided into 3 types. Are 3 types yavu? One is metals. Then we have non-metals. Metals, non-metals, and metalloids. These are the 3 types: metals, non-metals, and metalloids. So, ಏನು elements ಅಂತಂದ್ರೆ ಏನು? So, I repeat, elements are ಒಟ್ಟಾರೆ ಮ್ಯಾಟರ್ ನ ನಾವು ಪ್ಯೂರ್ ಸಬ್ಸ್ಟೆನ್ಸಸ್ ಮತ್ತು ಮಿಕ್ಸ್ಚರ್ಸ್ ಅಂತ ಡಿವೈಡ್ ಮಾಡ್ತೀವಿ. ನಮಗೆ ಬೇಕಾಗಿರೋದು ಪ್ಯೂರ್ ಸಬ್ಸ್ಟೆನ್ಸಸ್ ಅಷ್ಟೇ. ಓಕೆ, ಸೊ ಪ್ಯೂರ್ ಸಬ್ಸ್ಟೆನ್ಸಸ್ ಅಂತಂದ್ರೆ ಏನು? ಅದ್ರೊಳಗೆ ನಮಗೆ ಏನ್ ಬರ್ತೈತಿ? ಎಲಿಮೆಂಟ್ಸ್ ಬರ್ತೈತಿ. ಸೊ ಎಲಿಮೆಂಟ್ಸ್ ಆರ್ ಪ್ಯೂರ್ ಸಬ್ಸ್ಟೆನ್ಸಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಒಂದೇ ತರದ ಆಟಮ್ಸ್ ಇರುವಂತ ಮ್ಯಾಟರ್ಗ ಸಬ್ಸ್ಟೆನ್ಸಸ್ ನಾವೇನಂತೀವಿ? ಎಲಿಮೆಂಟ್ಸ್ ಅಂತೀವಿ. ಎಸ್, ಫರ್ದರ್ ದೀಸ್ ಎಲಿಮೆಂಟ್ಸ್ altogether ಎಷ್ಟು ಎಲಿಮೆಂಟ್ಸ್ ಇದಾವು? 118 ಎಲಿಮೆಂಟ್ಸ್ ಆರ್ ದೇರ್, ಔಟ್ ಆಫ್ ವಿಚ್ 94 ಆರ್ ಪ್ರೆಸೆಂಟ್ ಇನ್ ನೇಚರ್. ನೇಚರ್ ಒಳಗ ನಮ್ಗೆ ಯಾವ್ದಾದ್ರು ಒಂದ್ ರೂಪ ಒಳಗೆ ಸಿಗ್ತಾವ ಇವು ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ಐರನ್ ನೋಡ್ರಿ, ಕಬ್ನ ತಗೋರಿ, ಅದ್ ನಮಗ ಅರ್ತ್ ಕ್ರಸ್ಟ್ ಒಳಗ ವಿ ಗೆಟ್ ಇಟ್ ಆಸ್ ಓರ್. ವಿ ಗೆಟ್ ಇಟ್ ಇನ್ ದ ಫಾರ್ಮ್ ಆಫ್ ಓರ್ಸ್. ಮೋಸ್ಟ್ ಆಫ್ ದ ಎಲಿಮೆಂಟ್ಸ್, ಅಲ್ಯೂಮಿನಿಯಂನು ನಮಗ್ ಓರ್ ಆಗಿ ಸಿಗ್ತೈತಿ. ಎಸ್, ಸೊ ವಿ ಗೆಟ್ ಇಟ್ ಇನ್ ದ ಫಾರ್ಮ್ ಆಫ್ ಓರ್ಸ್. ಕೆಲವೊಂದು ಸಾಲ್ಟ್ಸ್ ರೂಪ ಒಳಗೆ ಸಿಗ್ತಾವ. ಫಾರ್ ಎಕ್ಸಾಂಪಲ್ ಸೋಡಿಯಂ, ಆಮೇಲೆ ಕ್ಲೋರಿನ್, ಇವೆಲ್ಲ ಸಾಲ್ಟ್ಸ್ ರೂಪ ಒಳಗೆ ಸಿಗ್ತಾವ ಕೆಲವೊಂದು. ಓಕೆ, ಸೊ ದೇ ಆರ್ ಆಪ್ಟೈನ್. ಕೆಲವೊಂದು ಏರ್ ಒಳಗೆ ಪ್ರೆಸೆಂಟ್ ಇರ್ತಾವ. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಹೌದೇನಿಲ್ಲ, ಕಾರ್ಬನ್. ಎಸ್, ಇವೆಲ್ಲ ನಮಗೆ ಏರ್ ರೂಪ ಒಳಗೆ ಸಿಗ್ತಾವ. ಸೊ ದೇ ಆರ್ ಪ್ರೆಸೆಂಟ್, ನೇಚರ್ ಒಳಗೆ ಪ್ರೆಸೆಂಟ್ ಅದಾವ. ಅದಕ್ಕೆ ನಾವೇನಂತೀವಿ? ನ್ಯಾಚುರಲಿ ಆಕರಿಂಗ್. ಇನ್ನು ಕೆಲವೊಂದು ಎಲಿಮೆಂಟ್ಸ್ ಏನದಾವಲ್ಲ, ಉಳಿದಿದ್ದು ಎಲಿಮೆಂಟ್ಸ್, ದೇ ಆರ್ artificially prepared. Andre they are made by scientists in the laboratories. Okay, so everything around us, it is categorized. Even elements idavalla ivrna ನಾವು 3 ರೂಪಗಳ ಕ್ಯಾಟಗರೈಸ್ ಮಾಡ್ತೀವಿ. ಬಟ್ ನಿಮಗಿರೋದು for your study you have only this. ಇದಷ್ಟೇ ನಿಮಗಿರೋದು. Okay, so everything around us, it is categorized into either metals ಅಥವಾ non-metals. Hence it is important to know what non-metals are and what are metals, and ಅವ್ರನ್ನ ಹೆಂಗ್ ನೀವು ಡಿಫ್ರೆನ್ಶಿಯೇಟ್ ಹೆಂಗ್ ಮಾಡ್ತೀರಿ, ಅವ ಹೆಂಗ್ ಬೇರೆ ಬೇರೆ ಅದಾವು. ಓಕೆ, ಸೊ ದಿಸ್ ಚಾಪ್ಟರ್ ನಾವೇನ್ ಮಾಡ್ತೀವಿ ಇಲ್ಲಿ? ವಿ ವಿಲ್ ಡಿಸ್ಕಸ್ ದ ವೇರಿಯಸ್ ಫಿಸಿಕಲ್ ಅಂಡ್ ಕೆಮಿಕಲ್. ವಿಲ್ ಡಿಸ್ಕಸ್ ದ ವೇರಿಯಸ್, ಐ ರೈಟ್ ಹಿಯರ್, ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. Physical and chemical properties of, yavyavdu, we will discuss the various physical and chemical properties of metals and non-metals. Okay, so in this chapter we are going to discuss various methods, properties. Okay, so to help you with it, here I have listed few physical. Let us list out few physical and chemical properties of metals and non-metals. Okay, shall we get started? Okay, so what is the first one? Let us take metals. ನಾನು ನಿಮಗೆ ಹೇಳ್ಕೊಂತ ಹೋಗ್ತೀನಿ. I'll discuss one by one the properties of metals. Okay, so what I'm going to discuss here? I'm going to discuss physical properties of metals. Physical properties of metals. Okay, so let's get started one by one. First one. See, most of the metals, yes, most of the metals, ನಾನು ಎಲ್ಲ ಪಾಯಿಂಟ್ಸ್ ಬರೀತೀನಿ. Most of the metals
or you can say instead of most of the metals nanen anbodu almost all metals, almost all the metals, all the metals are solids. ಅಂದ್ರೆ ದೇ ಆರ್ ಹಾರ್ಡ್. ನೋಡ್ರಿ ಕಬ್ಬಿಣ ತಗೊಳ್ರಿ, ಇಟ್ ಇಸ್ ಹಾರ್ಡ್ ಆರ್ ನೋ? ಎಸ್. ಬಟ್ ಇದ್ರೊಳಗೆ ಒಂದು ಎಕ್ಸೆಪ್ಷನ್ ಬರ್ತೈತಿ. ಏನ್ ಎಕ್ಸೆಪ್ಷನ್ ಅಂದ್ರ, ನಾನು ಎಕ್ಸೆಪ್ಷನ್ ನ ಬೇರೆ ಕಲರ್ ಒಳಗೆ ಬರ್ದಿರ್ತೇನೆ. ಓಕೆ, ಮರ್ಕ್ಯೂರಿ ಅದ್ರ ಸಿಂಬಲ್ ಹೆಂಗ್ ಬರೀತೀವಿ ಅಂದ್ರ Hg. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸಿಂಬಲ್ಸ್ ಹೆಂಗ್ ಬರೆಯೋದಂತ. ಈಸ್ ದ ಓನ್ಲಿ ಮೆಟಲ್ ವಿಚ್ ಈಸ್ ಲಿಕ್ವಿಡ್. ನೋಡ್ರಿ ಎಲ್ಲಾ ಮೆಟಲ್ಸ್ನು ಸಾಲಿಡ್ ಒಳಗ ಸಿಗ್ತಾವ ನಮಗ್. ಬಟ್ ಮೋಸ್ಟ್ ಆಫ್ ದ ಮೆಟಲ್ಸ್ ಆರ್ ಸಾಲಿಡ್ಸ್. ಬಟ್ ಮರ್ಕ್ಯೂರಿ ಅನ್ನೋ ಒಂದೇ ಮೆಟಲ್ ಏನೈತಿ, ಅದು ಲಿಕ್ವಿಡ್ ಸ್ಟೇಟ್ ಒಳಗೈತಿ. ಇಟ್ ಈಸ್ ಇನ್ ದ ಲಿಕ್ವಿಡ್ ಸ್ಟೇಟ್. ಈಗ ಮೆಟಲ್ಸ್ ಸಾಲಿಡ್ಸ್ ಅದಾವಂತಂದ್ರ ಅವು ಹಾರ್ಡ್ ಇರ್ಬೇಕು, ಹೌದೇನಿಲ್ಲ? ಸಾಲಿಡ್ಸ್ ಬಹಳ ಗಟ್ಟಿ. ನೋಡ್ರಿ ಕಬ್ನ ಮುರ್ಯಾಕ್ ಬರ್ತೈತಿ ನಿಮಗ್? ಇಲ್ಲ. ಸೊ ಮೋಸ್ಟ್ ಆಫ್ ದ ಮೆಟಲ್ಸ್ ಆರ್ ಹಾರ್ಡ್. ಹೌದಾ? ಹಾರ್ಡ್ ಗಟ್ಟಿ ಇರ್ತಾವ. ಬಟ್ ಎಕ್ಸೆಪ್ಷನ್ ಬರಿತೀನಿ ನೋಡ್ರಿ. ಅಂದ್ರೆ ಕೆಲವೊಂದು, ಫಾರ್ ಎಕ್ಸಾಂಪಲ್ ಸೋಡಿಯಂ ಸಿಂಬಲ್ Na and potassium symbol K are so soft. ಅವ್ ಎಷ್ಟು ಸಾಫ್ಟ್ ಅದಾವ ಅಂದ್ರೆ ನೋಡ್ರಿ, ಇವೆರಡು ಮೆಟಲ್ಸೇ. ಸೊ ಸಾಫ್ಟ್ ಮೆಟಲ್ಸ್, ಆಕ್ಚುಲಿ ಮೆಟಲ್ಸ್ ಹಾರ್ಡ್ ಅದಾವ, ಬಟ್ ಇವೆರಡು ಎಕ್ಸೆಪ್ಷನ್ಸ್. ದೇ ಆರ್ ಸೋ ಸಾಫ್ಟ್ ಮೆಟಲ್ಸ್ that they can be cut with knife. ಆರಾಮಾಗಿ ನೀವು ಚಾಕುಲಿಂದ ಕಟ್ ಮಾಡ್ಬೋದು. ಕಬ್ಬಿನ ಕಟ್ ಮಾಡಕ್ ಸಾಧ್ಯ ಐತೇನು? ಇಲ್ಲ. ಆದ್ರೆ ದೀಸ್ ಟೂ ಮೆಟಲ್ಸ್ ಏನದಾವಲ್ಲ, ಅವು ಎಷ್ಟು ಸಾಫ್ಟ್ ಅದಾವ ಅಂದ್ರೆ ನೀವು ಆರಾಮಾಗಿ ಅವ್ರನ್ನ ಚಾಕುಲಿಂದ ಕಟ್ ಮಾಡಬಹುದು. ಯು ಕ್ಯಾನ್ ಕಟ್ ಇಟ್ ವಿತ್ ಅ ನೈಫ್. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಮೆಟಲ್ಸ್ ಆರ್ ಲಸ್ಟ್ರಸ್. ಈಗ ಲಸ್ಟ್ರಸ್ ಅಂತಂದ್ರೆ ಏನು ನೋಡ್ರಿ, ನಾವು ಆಭರಣಕ್ಕೆ ಬಳಸೋ ಕಾರಣನೇ ಇದು. ನೋಡ್ರಿ, ಯು ಟೇಕ್ ಸೋ ಮೆನಿ ಮೆಟಲ್ಸ್, ಓಕೆ, ಅವು ಶೈನಿ ಸರ್ಫೇಸ್ ಇರ್ತಾವ, ಹೊಳಿತಿರ್ತಾವ, ಹೌದೇನಿಲ್ಲ? ಸೊ ಮೆಟಲ್ಸ್ ಆರ್ ಲಸ್ಟ್ರಸ್ ಅಂತಂದ್ರೆ ಏನು? ದೇ ಹ್ಯಾವ್ ಶೈನಿ ಸರ್ಫೇಸ್. ಅದಕ್ಕ ನಾವೇನಂತೀವಿ? ಮೆಟಲ್ಸ್ ಆರ್ ಲಸ್ಟ್ರಸ್ ಅಂತೇಳಿ. ಎಕ್ಸಾಂಪಲ್ ಗೋಲ್ಡ್ ತಗೊಳ್ರಿ, ಸಿಲ್ವರ್ ತಗೊಳ್ರಿ, ಹೊಳಿತಾವೇನಿಲ್ಲ, ಅಲ್ಯೂಮಿನಿಯಂ ತಗೊಳ್ರಿ. ಸೊ ದೇ ಆರ್ ಲಸ್ಟ್ರಸ್ ಅಂತಂದ್ರೆ ಏನು? ದೇ ಹ್ಯಾವ್ ಶೈನಿ ಸರ್ಫೇಸ್. ನೆಕ್ಸ್ಟ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರ ಮೆಟಲ್ಸ್ ಆರ್ ಸೋನೋರಸ್. ಸೋನೋರಸ್ ಅಂತಂದ್ರೆ ಏನು? ದೇ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್. ಅವು ರಿಂಗಿಂಗ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಗಂಟಿ ಬಾರ್ಸಕ್ ನಾವು ಗಂಟಿ ಬಾರಿಸ್ತೇವೆ ದೇವ್ರಿಗೆ, ಹೌದೇನಿಲ್ಲ? ಗಂಟಿ ಬಾರಿಸಿದಾಗ ಅದ್ ನಾದ ನಮಗ ಗುಂಗುಸ್ತೈತಿ. ಎಸ್, ಇಟ್ ಈಕೋಸ್, ಅದು ಕಂಟಿನ್ಯೂ ರಿಪೀಟ್ ಆಗ್ತೈತಿ. ಅದ ನೀವು ಕಟೀದ್ಲಿ ಏನಾದ್ರು ಬಾರಿಸಿದ್ರೆ ಅಂದ್ರೆ ಆಕೇತೇನು? ಇಲ್ಲ. ಸೊ ಅದಕ್ಕೆ ನಾವೇನಂತೀವಿ? ಸೋನೋರಸ್ ಅಂತೀವಿ. ಏನಂತೀವಿ? ವಿ ಕಾಲ್ ಇಟ್ ಆಸ್ ಸೋನೋರಸ್. ನೆಕ್ಸ್ಟ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಇಸ್ ದಟ್ ಮೆಟಲ್ಸ್ ಆರ್ ಮ್ಯಾಲಿಯೇಬಲ್. ಈಗ ಮ್ಯಾಲಿಯೇಬಲ್ ಅಂತಂದ್ರೆ ಏನು? ದೇರ್ ಇಸ್ ಅ ಪ್ರಾಪರ್ಟಿ ಕಾಲ್ಡ್ ಮ್ಯಾಲಿಯಬಿಲಿಟಿ. ಸೊ ಮ್ಯಾಲಿಯಬಿಲಿಟಿ ಅಂತಂದ್ರೆ ಏನು? ದ ಪ್ರಾಪರ್ಟಿ ಆಫ್ ಮೆಟಲ್ಸ್. ಇದು ಎದರದ್ದು ಪ್ರಾಪರ್ಟಿ? ಮೆಟಲ್ಸ್ ಪ್ರಾಪರ್ಟಿ. ದ ಪ್ರಾಪರ್ಟಿ ಆಫ್ ಮೆಟಲ್ಸ್ by which it can be got into thin sheets on hitting ಅಥವಾ ಹ್ಯಾಮರಿಂಗ್ ಅನ್ಬೋದು. ಅಂದ್ರ ನೀವು ಪ್ರೆಷರ್ ಹಾಕಿ ಒತ್ತಿದ್ರಿ. ಈ ಒಂದು ಮಳಿ ತಗೊಳ್ರಿ, ಯು ಟೇಕ್ ಒನ್ ಐರನ್ ನೇಲ್, ಅದ್ರ ಮೇಲೆ ಒಂದು ಸುತ್ಗಿ ತಗೊಂಡು ಹ್ಯಾಮರ್ ತಗೊಂಡು ಕಂಟಿನ್ಯೂಸ್ ಆಗಿ ಹೊಡಿರಿ. ಅವಾಗ ಏನಾಗ್ತದಪ್ಪ ಅಂತಂದ್ರ ಅದು ಥಿನ್ ಅದು ಶೀಟ್ ಆಗಿ ಕನ್ವರ್ಟ್ ಆಗ್ತೈತಿ, ಹೌದೇನಿಲ್ಲ? ಆ ಪ್ರಾಪರ್ಟಿಗೆ ನಾವೇನಂತೀವಿ? ಮ್ಯಾಲಿಯಬಿಲಿಟಿ ಅಂತೀವಿ. ಅಂಡ್ ಮೆಟಲ್ಸ್ ಆರ್ ಮ್ಯಾಲಿಯಬಲ್. ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಮೆಟಲ್ಸ್ ಆರ್ ಡಕ್ಟೈಲ್. ಇದು ಒಂದು ಪ್ರಾಪರ್ಟಿ ಆಫ್ ಮೆಟಲ್ಸ್.
ಅದ್ ಪ್ರಾಪರ್ಟಿಗೆ ಏನಂತೀವಿ ಅಂತಂದ್ರ ಡಕ್ಟಿಲಿಟಿ ಅಂತೀವಿ. We call it as ductility. Ductility ಅಂತಂದ್ರೆ ಏನು? The property of metals by which they can be drawn into thin wires. Thin wires. ಈ ಪ್ರಾಪರ್ಟಿಗೆ ನಾವೇನಂತೀವಿ ಡಕ್ಟಿಲಿಟಿ ಅಂತೀವಿ. ಅಂಡ್ ಮೆಟಲ್ಸ್ ಆರ್ ಡಕ್ಟೈಲ್. ಓಕೆ, ಇದ್ರೊಳಗೆ ನಿಮ್ಮ ಮ್ಯಾಲಿಯೇಬಲ್ ಮತ್ತು ಡಕ್ಟೈಲ್ ಹೇಳ್ತೀನಿ. ಸಿ ಹಿಯರ್, ಮೋಸ್ಟ್ ಮ್ಯಾಲಿಯೇಬಲ್ ಅಂದ್ರೆ ಯಾವುದು ನಮಗೆ ಹಿಟ್ ಮಾಡೋದ್ರಿಂದ ಥಿನ್ ಅಂದ್ರೆ ಥಿನ್ ಎಕ್ದಮ್ ಸಣ್ಣ ಶೀಟ್ ಸಿಗ್ತೈತಿ. ಮೋಸ್ಟ್ ಮ್ಯಾಲಿಯೇಬಲ್ ಮೆಟಲ್ ಈಸ್ ಗೋಲ್ಡ್ ಅಂಡ್ ಸಿಲ್ವರ್. ಅಂದ್ರೆ ನೀವು ಗೋಲ್ಡ್ ಒಂದು ಪೀಸ್ ತಗೋರಿ, ಅದನ್ನ ಹ್ಯಾಮರ್ ಮಾಡ್ಕೊಂತ ಹೋಗ್ರಿ, ಅದು ಥಿನ್ ಶೀಟ್ ಎಷ್ಟ್ ಆಗ್ತೈತೆ ಅಂದ್ರ ತಿಳು ಹಾಳಿ ಹಂಗ ಆಗ್ತೈತಿ. ಅದಕ್ಕೆ ನಾವು ಮೋಸ್ಟ್ ಮ್ಯಾಲಿಯಬಲ್ ಮೆಟಲ್ ಅಂತೀವಿ. ಓಕೆ, ಅಂಡ್ ಮೋಸ್ಟ್ ಡಕ್ಟೈಲ್ ಮೆಟಲ್, ಮೋಸ್ಟ್ ಡಕ್ಟೈಲ್ ಮೆಟಲ್ ಈಸ್ ಆಲ್ಸೋ ಗೋಲ್ಡ್ ಅಂಡ್ ಸಿಲ್ವರ್. ನಿಮಗೆ ಇದಕ್ಕೆ ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಗೋಲ್ಡ್ 2 ಗ್ರಾಮ್ ಗೋಲ್ಡ್ ತಗೋರಿ, ಅದನ್ನ ನೀವು ಹೀಟ್ ಮಾಡ್ಕೊಂತ 2 ಕಡೆ ಅಂದ್ರೆ ಪುಲ್ ಮಾಡುದು, ಅದು ಥಿನ್ ವೈರಿಗೆ ಕನ್ವರ್ಟ್ ಆಗ್ತೈತಿ. ಎಷ್ಟು ಥಿನ್ ಆಗ್ತೈತೆ ಅಂದ್ರೆ ನೀವು ಅಕಸ್ಮಾತ್ 2 ಗ್ರಾಮ್ ಗೋಲ್ಡ್ ತಗೊಂಡಿದ್ರಂದ್ರ ಅದು ಸುಮಾರು ಒಂದು 5 ಕಿಲೋಮೀಟರ್ ತನ ನೀವು ಜಗಬಹುದು, ಅಷ್ಟು ಥಿನ್ ವೈರ್ ಆಗ್ತೈತಿ. ಓಕೆ, ದಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್. ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಅಂದ್ರೆ ಆ ಹೀಟ್ ನ ಕಂಡಕ್ಟ್ ಮಾಡ್ತಾವ. ಅದಕ್ಕ ನೋಡ್ರಿ, ಅಡ್ಗಿ ಮನೆಯೊಳಗ ಕಿಚನ್ ಒಳಗ್ ಬಳಸ್ತಕ್ಕಂತ ನಾವು ಬಾಂಡೆ ಸಾಮಾನ್ಗದು ಪ್ಲಾಸ್ಟಿಕ್ ಹಿಡ್ಕಿ ಇರ್ತಾವ. ಯಾಕಪ್ಪ ಅಂತಂದ್ರ ಕಬ್ಬಿಂದದು ಇತ್ತಂತಂದ್ರ ಇದು ಅಥವಾ ಸ್ಟೀಲಿಂದದು ಇತ್ತಂದ್ರ ಅದು ಬಿಸಿ ಹಾಕೊಂತ ಹೋದಂಗ ಆ ಹಿಡ್ಕಿ ಆ ಹ್ಯಾಂಡಲ್ನು ಬಿಸಿ ಹಾಕೊಂತ ಬರ್ತೈತಿ. ಹೌದಾ? ಅದಕ್ಕೆ ಏನ್ ಮಾಡ್ತಾರು, ಪ್ಲಾಸ್ಟಿಕ್ ಅದ್ ಹಿಡ್ಕಿ ಕೊಡ್ತಾರೆ. ಯಾಕಂದ್ರೆ ಪ್ಲಾಸ್ಟಿಕ್ ಹೀಟ್ ನ ಕಂಡಕ್ಟ್ ಮಾಡುದಿಲ್ಲ. ಅದೇ ಮೆಟಲ್ಸ್ ಏನ್ ಮಾಡ್ತಾವು, ಹೀಟ್ ನ ಕಂಡಕ್ಟ್ ಮಾಡ್ತಾವು. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಮೆಟಲ್ಸ್ ಆರ್ good conductors of electricity. ಅದಕ್ಕ ಅವಕ್ಕೆ ಏನಂತಾರು, they are called conductors. They are called conductors. Best conductors of electricity ಅವು. ಅದಕ್ಕ ನೋಡ್ರಿ, ಕಾಪರ್ ವೈರ್ ತಗೋತೀವಿ ನಾವು ಎಲೆಕ್ಟ್ರಿಕಲ್ ವರ್ಕ್ ಮಾಡಕ್. ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತೈತಿ, ನಮಗ್ ಕರೆಂಟ್ ಹೊಡಿಬಾರ್ದು ಅಂತ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತೈತಿ. ಒಳಗ್ ಯಾವ ವೈರ್ ಇರ್ತೈತಿ, ಕಾಪರ್ ವೈರ್ ಇರ್ತೈತಿ. ಸೊ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಯಾವ್ದು ಗೊತ್ತು? ಮೆಟಲ್ಸ್. ಎಲ್ಲಾ ಮೆಟಲ್ಸ್ನು ಕಂಡಕ್ಟ್ ಮಾಡ್ತಾವೆ ಎಲೆಕ್ಟ್ರಿಸಿಟಿ, ಬಟ್ ಅದ್ರೊಳಗ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಮತ್ತು ಯಾವ್ದು ಬರ್ತೈತಿ ಅಂತಂದ್ರ 3 ಬರ್ತಾವ. ಒಂದು ಕಾಪರ್, ಗೋಲ್ಡ್ ಮತ್ತು ಸಿಲ್ವರ್. Yes, copper, gold and silver. So these are what? These are all the properties of metals. Yes, I repeat. Notepad. Physical properties of metals. Almost all the metals are solids. Yella solid state ogirtav. The only metal which is liquid ಯಾವುದು? ಮರ್ಕ್ಯುರಿ. ನಿಮಗೆ ಕೇಳಬಹುದು, ಯಾವ್ದು ಮೆಟಲ್ ಲಿಕ್ವಿಡ್ ಐತಿ? ಮರ್ಕ್ಯುರಿ ಎಲ್ಲಿ ಉಪಯೋಗ ಆಗ್ತೈತಿ ಹೇಳಿ ನಿಮಗ? ನಾವು ಕ್ಲಿನಿಕಲ್ ಥರ್ಮೋಮೀಟರ್ ಬಳಸ್ತೀವಿ ಹಾಸ್ಪಿಟಲ್ ಒಳಗೆ. ಡಾಕ್ಟರ್ಸ್ ನಮ್ ಟೆಂಪರೇಚರ್ ಚೆಕ್ ಮಾಡಕ್ ಏನ್ ಥರ್ಮೋಮೀಟರ್ ಬಳಸ್ತಾರಲ್ಲ, ಅದಕ್ಕೆ ನಾವು ಕ್ಲಿನಿಕಲ್ ಥರ್ಮೋಮೀಟರ್ ಅಂತೇವೆ. ಅದ್ರೊಳಗೆ ನೀವು ನೋಡ್ಬೋದು, ಟೆಂಪರೇಚರ್ ಹೆಚ್ಚಿಗೆ ಆದಂಗ ಏನಾಗ್ತೈತಿ, ಅದ್ರೊಳಗೊಂದು ಸಿಲ್ವರ್ ಕಲರ್ದೊಂದು ಇದನ್ನ ಇರ್ತೈತಿ ಕಂಪೌಂಡ್. ಆ ಕಂಪೌಂಡ್ ಏನು? ಅದೇ ಮರ್ಕ್ಯುರಿ. ಟೆಂಪರೇಚರ್ ಹೆಚ್ಚಿಗೆ ಆದಂಗ ಅದು ಉಬ್ಕೊಂತ ಹೋಗ್ತೈತಿ, ಅದಕ್ಕೆ ಅದು ಮ್ಯಾಲೆ ಹೋಗ್ತೈತಿ. ಅದೇ ಮರ್ಕ್ಯುರಿ. ಇಟ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್. ಓಕೆ, ಬಾಕಿ ಎಲ್ಲ ಮೆಟಲ್ಸ್ ಹೆಂಗದವು? ದೇ ಆರ್ ಸಾಲಿಡ್ಸ್. ಮೋಸ್ಟ್ ಆಫ್ ದ ಮೆಟಲ್ಸ್ ಆರ್ ಹಾರ್ಡ್. ಬಹಳ ಹಾರ್ಡ್ ಇರ್ತಾವ. ನೋಡ್ರಿ, ಕಬ್ಬಿನ ನೋಡ್ರಿ ಅಥವಾ ಗೋಲ್ಡ್ ನೋಡ್ರಿ, ಮುರಿಯಾಕ್ ಸಾಧ್ಯ ಐತೇನು? ಇಲ್ಲ. ದೇ ಆರ್ ವೆರಿ ಹಾರ್ಡ್. ಅವ್ರದ್ದು ಅಟ್ಯಾಚ್ಮೆಂಟ್, ಅವ್ರ ಆಟಮ್ಸ್ ಹೆಂಗಿರ್ತಾವ, ಬಹಳ ಒಂದಕ್ಕೊಂದು ಹತ್ಕೊಂಡಿರ್ತಾವ. They are very compact. ಓಕೆ, ಬಟ್ ಇದ್ರೊಳಗೂ ಮತ್ತೆ ಎಕ್ಸೆಪ್ಷನ್ ಬರ್ತೈತಿ. ಏನಪ್ಪ ಎಕ್ಸೆಪ್ಷನ್ ಅಂತಂದ್ರ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನೋ ಮೆಟಲ್ಸ್ ಅವು ಸಾಫ್ಟ್ ಮೆಟಲ್ಸ್. ಅವು ಎಷ್ಟು ಸಾಫ್ಟ್ ಇರ್ತಾವ ಅಂದ್ರೆ ನೀವು ಸುಮ್ಮನೆ ನಿಮ್ ಚಾಕು ತಗೊಂಡ್ ಕಟ್ ಮಾಡಿದ್ರು ಅವು ಕಟ್ ಆಗ್ತಾವ. ನೀವ್ ಹೆಂಗ್ ಹಣ್ಣದು ಕಟ್ ಮಾಡ್ತಿರಲ್ಲ, ಲೈಕ್ ದಟ್ ಇಫ್ ಯು ಕಟ್ ಇಟ್ ವಿತ್ ನೈಫ್ ಆಲ್ಸೋ ದೇ ಕ್ಯಾನ್ ಬಿ ಈಸಿಲಿ ಕಟ್. ಥರ್ಡ್ ಪ್ರಾಪರ್ಟಿ ಇಸ್ ಮೆಟಲ್ಸ್ ದೇ ಆರ್ ಲಸ್ಟ್ರಸ್. ಲಸ್ಟ್ರಸ್ ಅಂತಂದ್ರೇನು? ಹೊಳೆಯೋದು, ಹೊಳಪು. ಹೊಳೆಯೋದಕ್ಕೆ ನಾವೇನಂತೀವಿ? ಲಸ್ಟ್ರಸ್ ಅಂತೀವಿ. ದೇ ಹ್ಯಾವ್ ಶೈನಿ ಸರ್ಫೇಸ್.
they have shiny surface. Okay, then we have metals are sonorous. Sonorous ಅಂತಂದ್ರೆ ಏನು? They produce a ringing sound. ಅವು ನಾದ ಪ್ರೊಡ್ಯೂಸ್ ಮಾಡ್ತಾವು, ಅದಕ್ಕೆ ನಾವೇನಂತೀವಿ? ಸೋನೋರಸ್ ಅಂತೇವಿ. ವಿ ಕಾಲ್ ಇಟ್ ಸೋನೋರಸ್. ದೆನ್ ಮೆಟಲ್ಸ್ ಆರ್ ಮ್ಯಾಲಿಯಬಲ್. ಮ್ಯಾಲಿಯಬಿಲಿಟಿ ಅನ್ನೋದು ಪ್ರಾಪರ್ಟಿ ಆಫ್ ಮೆಟಲ್. ಅದು ನೀವ್ ಯಾವ್ದೋ ಒಂದ್ ಮಳಿ ಕಬ್ಬಿನ ತಗೋರಿ ಅಥವಾ ಬಂಗಾರ ತಗೋರಿ, ಅದ್ರ ಮೇಲೆ ಹ್ಯಾಮರ್ ಮಾಡ್ಕೊಂತ ಹೋಗ್ರಿ, ಏನಾಗ್ತೈತಿ? ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ತಿಳುವು ಹಾಳೆ ಅಂತ ಶೀಟ್ ನ ಕನ್ವರ್ಟ್ ಆಗ್ತೈತಿ. ಆ ಪ್ರಾಪರ್ಟಿಗೆ ನಾವೇನಂತೀವಿ? ಮ್ಯಾಲಿಯಬಿಲಿಟಿ ಅಂತೇವಿ. The property of the metals by which it can be got into thin sheets on hitting or hammering, ಇದಕ್ಕೆ ನಾವು malleability ಅಂತೇವೆ. Okay, then metals are ductile. Ductility ಅನ್ನೋ ಪ್ರಾಪರ್ಟಿ ಬರ್ತೈತೆ ಮೆಟಲ್ಸ್. ಏನಪ್ಪ ಡಕ್ಟೈಲ್ ಅಂತಂದ್ರ? ಡಕ್ಟಿಲಿಟಿ ಅಂತಂದ್ರೆ ಏನು? ದ ಪ್ರಾಪರ್ಟಿ ಆಫ್ ದ ಮೆಟಲ್ಸ್ ಬೈ ವಿಚ್ ದೇ ಕ್ಯಾನ್ ಬಿ ಡ್ರಾನ್. ಅಂದ್ರೆ ನೀವು ಜಗ್ಗಿದಂಗ, ಡ್ರಾನ್ ಅಂತಂದ್ರೆ ಜಗ್ಗೋದು. ನೀವ್ ಹೆಂಗ್ ಎರಡೂ ಸೈಡ್ ಹಿಡದ್ ಜಗ್ತಿರ್ಲ ಹಂಗ ಅಷ್ಟು ಈಸಿಲಿ ಆಗುದಿಲ್ಲ. ಅದು ಹೀಟ್ ಆಗ್ಬೇಕು, ಆಮೇಲೆ ನೀವು ಪುಲ್ ಮಾಡ್ಬೇಕು. ವೆನ್ ಯು ಗೋ ಆನ್ ಪುಲ್ಲಿಂಗ್ ಇಟ್ ವಿಲ್ ಬಿಕಮ್ ಅ ಥಿನ್ ವೈರ್. ಸೊ ಮೋಸ್ಟ್ ಮ್ಯಾಲಿಯಬಲ್ ಮೆಟಲ್ ಯಾವುದು? ಗೋಲ್ಡ್ ಮತ್ತು ಸಿಲ್ವರ್. ಮೋಸ್ಟ್ ಡಕ್ಟೈಲ್ ಮೆಟಲ್ ಯಾವುದು? ಇಟ್ ಈಸ್ ಆಲ್ಸೋ ಗೋಲ್ಡ್ ಅಂಡ್ ಸಿಲ್ವರ್. ಓಕೆ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತೀವಿ ನಾವು. ನೋಡ್ರಿ, ನೀವು ಕಬ್ಬಿಣದ ಒಂದು ರಾಡ್ ತಗೊಳ್ರಿ, ಒಂದ್ ಸೈಡ್ ಕಬ್ಬಿಣದ ರಾಡ್ ಹೀಟ್ ಮಾಡ್ಕೊಂತ ಹೋಗ್ರಿ, ಅದ್ ಹೀಟ್ ಕಂಡಕ್ಟ್ ಆಗಿ ನೀವ್ ಎಲ್ಲಿ ಹಿಡಿದಿರ್ತಿರಲ್ಲ ಅದು ಬಿಸಿ ಆಗಕ್ ಸ್ಟಾರ್ಟ್ ಆಗ್ತೈತಿ. ಹೌದೇನಿಲ್ಲ? ಬಿಸಿ ಆಗ್ತೈತಿ. So it is good conductors of heat. Then metals are good conductors of electricity ಅಂತೀವಿ ನಾವು. ಎಲೆಕ್ಟ್ರಿಸಿಟಿ ಅಂತಂದ್ರೆ ನೀವು ಕಾಪರ್ ವೈರಿಂಗ್ ಮಾಡ್ತೀವಿ ನಾವು, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗೆಲ್ಲ ಕಾಪರ್ ವೈರ್ ಯೂಸ್ ಮಾಡ್ತೀವಿ. ಈವನ್ ವಿ ಕ್ಯಾನ್ ಯೂಸ್ ಗೋಲ್ಡ್ ಅಂಡ್ ಸಿಲ್ವರ್, ಬಟ್ ಅವು ಬಹಳ ಕಾಸ್ಟ್ಲಿ ಇರೋದ್ರಿಂದ ನಾವು ಅದ್ರ ಬಳಕೆ ಮಾಡೋದಿಲ್ಲ. ಓಕೆ, ದೆನ್ ವಿ ಹ್ಯಾವ್ ದೇ ಆರ್ ಅವು ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇರೋದ್ರಿಂದ ದೇ ಆರ್ ಆಲ್ಸೋ ಕಾಲ್ಡ್ ಕಂಡಕ್ಟರ್ಸ್. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತೈತಿ, ಅದ್ ನಿಮ್ಗೆ ಇಷ್ಟ ಜಲ್ದಿ ಬೇಕಾಗೋದಿಲ್ಲ, ಆದ್ರೂ ನೀವು ನೆನಪಿಟ್ಕೊಳ್ರಿ. ಏನಪ್ಪಾ ಅಂತಂದ್ರ ಮೆಟಲ್ಸ್ ಟೆಂಡ್ ಟು ಲೂಸ್ ಎಲೆಕ್ಟ್ರಾನ್ಸ್ ಈಸಿಲಿ. ಅವು ಎಲೆಕ್ಟ್ರಾನ್ಸ್ ನ ಬಹಳ ಈಸಿಯಾಗಿ ಕಲ್ಕೋತಾವು and form positive ions called cations. For example, ಹೇಳ್ತೇನೆ ನೋಡ್ರಿ, ಸಪೋಸ್ ಸೋಡಿಯಂ ಐತಿ, ಸೋಡಿಯಂ Na ಅಂತ ಬರೀತೇನೆ. Na ಒಂದ್ ಇಲೆಕ್ಟ್ರಾನ್ ಕಳ್ಕೊಂತಂದ್ರ, ಒಂದ್ ಇಲೆಕ್ಟ್ರಾನ್ ಕಳ್ಕೊಂತಂದ್ರ ಅದೇನಾಗ್ತೈತಿ? Na ಪ್ಲಸ್ ಆಗ್ತೈತಿ. ಓಕೆ, ಹಂಗ ಮೆಗ್ನೇಷಿಯಂ ಬರೀತೇನೆ ನೋಡ್ರಿ, ಮೆಗ್ನೇಷಿಯಂ ಅದು 2 ಇಲೆಕ್ಟ್ರಾನ್ ಕಳ್ಕೊಂತಂದ್ರ ಪಾಸಿಟಿವ್ ಅಯಾನ್ ಫಾರ್ಮ್ ಆಗ್ತೈತಿ. ಬಟ್ ಎಷ್ಟು ಎಲೆಕ್ಟ್ರಾನ್ಸ್ ಕಳ್ಕೊಂಡಾಗೈತಿ? 2. ಸೊ ಐ ವಿಲ್ ರೈಟ್ +2. ಅಥವಾ ಅಲ್ಯೂಮಿನಿಯಂ ತಗೋರಿ, ಅಲ್ಯೂಮಿನಿಯಂ 3 ಇಲೆಕ್ಟ್ರಾನ್ಸ್ ಕಳ್ಕೊಂತ ಅನ್ಕೊಳ್ರಿ. ಸೊ ಅದೇನಾಗ್ತೈತಿ? ಪಾಸಿಟಿವ್ ಅಯಾನ್ ಫಾರ್ಮ್ ಆಗ್ತೈತಿ. ಬಟ್ ಎಷ್ಟು ಎಲೆಕ್ಟ್ರಾನ್ಸ್ ಕಳ್ಕೊಂಡು? 3. therefore +3. ಓಕೆ, ಸೊ ಇಟ್ ಫಾರ್ಮ್ಸ್ ಪಾಸಿಟಿವ್ ಅಯಾನ್ಸ್. ಆ ಪಾಸಿಟಿವ್ ಅಯಾನ್ಸ್ ನಾವ್ ಏನಂತೀವಿ? ವಿ ಕಾಲ್ ದೆಮ್ ಆಸ್ ಕ್ಯಾಟಯಾನ್ಸ್. ಸೊ ಎಕ್ಸಾಂಪಲ್ಸ್ ಆಫ್ ಮೆಟಲ್ಸ್. Yes, we will see it in the next slide here. So metals examples, and then ನಾನು ನಿಮಗೆ metals ಹೇಳ್ತೀನಿ, ಅದರ symbol ನು ಹೇಳ್ತೀನಿ. Okay, so examples. Okay, lithium is a metal, ಅದರ symbol Li. Sodium is a metal, its symbol is Na. Potassium frequently ಬಳಸೋದನ್ನ ನಾನು ನಿಮ್ಗೆ ಹೇಳ್ತೇನೆ, K ಅದರ ಸಿಂಬಲ್. ದೆನ್ ಕ್ಯಾಲ್ಸಿಯಂ Ca. then you have magnesium, it's Mg. ಆಮೇಲೆ ಐರನ್ ಮೆಟಲ್, ಅದು its symbol is Fe. then you have gold, its symbol is Au. ನೆನಪಿಟ್ಕೊಳ್ಬೇಕಪ್ಪ ನೀವೆಲ್ಲ ಇದನ್ನ. ಸಿಲ್ವರ್, its symbol is Ag. then you have mercury, its symbol is Hg. then you have copper, its symbol is Cu. then you have ಮತ್ತೆ ಯಾವುದು? platinum. ಎಷ್ಟು ಕಾಸ್ಟ್ಲಿ ಅಲ್ಲ platinum? it is also a metal, its symbol is Pt. yes, then you have zinc, ಅದರ ಸಿಂಬಲ್ ಬಂದ್ಬಿಟ್ಟು Zn. yes, then you have many metals. you have ನಾನು ಕೆಲವೊಂದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೆಟಲ್ಸ್, these are the examples of metals. yes,
Moving to the next one, that is non-metals. So we will discuss the physical properties of non-metals. And we will go for the chemical properties. Okay, so I'll write here physical properties of non-metals. Okay, so shall we get started? First one. Non-metals exist in solids and gases. So non-metals hengirtavu? Non-metals, they exist as solids as well as gases. Andre non-metals solids ಒಳಗೂ ಅದಾವು, gases ಒಳಗೂ ಇರ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಎಕ್ಸಾಂಪಲ್ ಕೊಡ್ತೇನೆ. ಸಾಲಿಡ್ ಇರುವಂತ non-metal ಕಾರ್ಬನ್, ಇದು ಸಾಲಿಡ್ ಹೌದೇನಿಲ್ಲ? ಸೊ ಕಾರ್ಬನ್ ಇಸ್ ಅ non-metal which is solid. ಗ್ಯಾಸ್ ಇರುವಂತ non-metals ಬಹಳಷ್ಟು ಬರ್ತಾವ. ಆಕ್ಸಿಜನ್ ಇದು non-metal, ಗ್ಯಾಸ್ ಐತೇನಿಲ್ಲ? ಎಸ್. ನೈಟ್ರೋಜನ್ ಇದು non-metal, ಗ್ಯಾಸ್ ಐತೇನಿಲ್ಲ? ಎಸ್. ಸೊ non-metals ಎಲ್ಲ ಸಾಲಿಡ್ಸ್ ಮತ್ತು ಗ್ಯಾಸಿಯಸ್ ರೂಪೊಳಗಿದಾವು. ಬಟ್ ಮತ್ತು ಎಕ್ಸೆಪ್ಷನ್ ಬರ್ತದೆ. ಏನಪ್ಪ ಎಕ್ಸೆಪ್ಷನ್? ಏನಪ್ಪಾ ಅಂತಂದ್ರ ಬ್ರೋಮೀನ್ is the only non-metal which is in liquid state. ನೋಡ್ರಿ, ಲಿಕ್ವಿಡ್ ಸ್ಟೇಟ್ ಒಳಗಿರುವಂತ ಒಂದೇ non-metal ಯಾವುದು? ಇಟ್ ಇಸ್ ಬ್ರೋಮೀನ್. ಲಿಕ್ವಿಡ್ ಒಳಗಿರುವಂತ ಒಂದೇ ಮೆಟಲ್ ಯಾವುದು ಅಂತ ಕೇಳಿದ್ರೆ ಮರ್ಕ್ಯೂರಿ ಅಂತ ಹೇಳ್ಬೇಕು. ಲಿಕ್ವಿಡ್ ಸ್ಟೇಟ್ ಒಳಗಿರುವಂತ ಒಂದೇ non-metal ಯಾವುದು? ಇಟ್ ಇಸ್ ಬ್ರೋಮೀನ್. ಸೆಕೆಂಡ್, non-metals are soft. Quite soft. Exactly, ಬಹಳ ಸಾಫ್ಟ್ ಅನ್ನಾಗ್ಬೋದಿಲ್ಲ, quite soft. Okay, so they have low melting and boiling points. ಅದ್ರದ್ದು ಸಾಫ್ಟ್ ಇರೋದ್ರಿಂದ ಜಲ್ದಿನ ಮೆಲ್ಟ್ ಆಗ್ತಾವು, ಜಲ್ದಿನ ಬಾಯ್ಲ್ ಆಗ್ತಾವು. ಸೊ ಸಿನ್ಸ್ ದೇ ಆರ್ ಸಾಫ್ಟ್, ದೇ ಹ್ಯಾವ್ ಲೋ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಅನ್ಬೋದು. ಓಕೆ, ದೆನ್ ಥರ್ಡ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಇಸ್ non-metals are neither lustrous nor sonorous. ಅಂದ್ರೆ they do not have shiny surface. ಅವ್ರ ಶೈನಿ ಸರ್ಫೇಸ್ ಇಲ್ಲ, ಅದಕ್ಕೆ ಅವು ಲಸ್ಟ್ರಸ್ ಇಲ್ಲ. ಆಮೇಲೆ ಈಗ ನೋಡ್ರಿ, ಕಾರ್ಬನ್ ಅಂದ್ರೆ ಇಡ್ಲಿ ತಗೋರಿ. ಇಡ್ಲಿ ಕಾರ್ಬನ್ ಒಂದು ರೂಪ, ಅದಕ್ಕೆ ನಾವು ಇಡ್ಲಿ ಕೋಲ್ ನೀವೇನ್ ಬಳಸ್ತೀರ, ಅದಕ್ಕೆ ಹೊಳಿತೇನೋ ಇಲ್ಲ. ಅದನ್ನ ಹೊಡೆದ್ರ ರಿಂಗಿಂಗ್ ಸೌಂಡ್ ಪ್ರೊಡ್ಯೂಸ್ ಆಗ್ತತೇನೋ ಇಲ್ಲ. Like that only, all the non-metals, they are neither lustrous nor sonorous. But the only non-metal which is lustrous, ಯಾವ್ದಪ್ಪ ಅಂತಂದ್ರ iodine is lustrous non-metal. Okay, iodine is lustrous non-metal. Coming to the fourth point, non-metals are bad or poor conductors anbodu. Poor conductors of heat. ಅವ್ heat ನ ಕಂಡಕ್ಟ್ ಮಾಡೋದಿಲ್ಲ. ಅಂದ್ರೆ ನೀವು ಇಫ್ ಯು ಟೇಕ್ ಈ ಪೆನ್ಸಿಲ್ ಲಿಡ್ ತಗೋರಿ, ಯು ಜಸ್ಟ್ ಹೀಟ್ ಇಟ್ ಒನ್ ಸೈಡ್, ಅದು ಇನ್ನೊಂದ್ ಸೈಡ್ ಹಾಟ್ ಆಗ್ತೈತೇನೋ ಇಲ್ಲ, ಅದು ಕಂಡಕ್ಟ್ ಆಗುದಿಲ್ಲ. ಸೊ ದೇ ಆರ್ ನಾನ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್. ಈವನ್ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ of electricity. They do not conduct electricity, students. ನೀವು ಯಾವಾಗಾದ್ರೂ ನಾನ್ ಮೆಟಲ್ ನ ತಗೊಂಡು ಅಥವಾ ನೀವು ಇದು ಚಾಕ್ ಇದು ನಮ್ದು ಪೆನ್ಸಿಲ್ ಲಿಡ್ ತಗೊಂಡು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಬಹುದೇನು? ಪೆನ್ಸಿಲ್ ಲಿಡ್ ತಗೊಂಡು ನೀವು ಸ್ವಿಚ್ ವೈರ್ ಆನ್ ಮಾಡಿ ಹಾಕಿ ನೋಡ್ರಿ, ಅದು ಕಂಡಕ್ಟ್ ಆಗುದಿಲ್ಲ, ನಮಗೆ ಶಾಕ್ ಹೊಡಿದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸೊ ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಹೆನ್ಸ್ they are called as insulators. Okay, ನಂತೀವಿ ನಾವು, we call them insulators. But ಇಲ್ಲಿ ಒಂದು ಎಕ್ಸೆಪ್ಷನ್ ಬರ್ತದೆ. The exception is graphite. Graphite ಅಂದ್ರೆ ಅದು ನಾನ್ ಮೆಟಲ್ ಇಲ್ಲ, it is a form of carbon which is a non-metal. Okay, is good conductor of exception. ಇದು ನೋಡ್ರಿ,
ಎಲ್ಲ ನಾನ್ ಮೆಟಲ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಿಲ್ಲ, ಬಟ್ ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅನ್ಬಹುದು. ಓಕೆ, ದೆನ್ ನೆಕ್ಸ್ಟ್ ಪಾಯಿಂಟ್, ನಾನ್ ಮೆಟಲ್ಸ್ ಆರ್ ಬ್ರಿಟಲ್. ಇವಾಗ ಬ್ರಿಟಲ್ ಅಂತಂದ್ರೆ ಏನು? ಸಿ, ವೆನ್ ಹಿಟ್ ಆರ್ ಹ್ಯಾಮರ್ಡ್, ಎಸ್, ವೆನ್ ಹಿಟ್ ಆರ್ ಹ್ಯಾಮರ್ಡ್, ನೀವು ಸುತ್ತಿಗೆ ತಗೊಂಡು ನಾನ್ ಮೆಟಲ್ ಹೊಡೆದ್ರಿ, ಚಾಕ್ ಇದು ನಮ್ ಪೆನ್ಸಿಲ್ ಲಿಡ್ ಹೊಡೆದ್ ನೋಡ್ರಿ, ದೇ ಗೆಟ್ ಇಂಟು, ದೇ ಕನ್ವರ್ಟ್ ಇಂಟು ಪೀಸಸ್ ಆಗಿ ಹೊಡಿತಿರ್ಲಿಲ್ಲ. ಈಗ ಹೆಂಗ್ ಗ್ಲಾಸ್ ಕೆಳಗ್ ಬಿತ್ತಂದ್ರೆ ಹೊಡಿತಿರ್ಲ, ಹಂಗ ಪೆನ್ಸಿಲ್ ಲಿಡ್ ತಗೊಂಡ್ ನೋಡ್ರಿ, it will get converted into pieces. It will get converted into pieces. So when you hammer it or when you hit it, it gets converted into pieces. So it gets converted into pieces, then become powder. Math hodad nodri, it becomes powder. Our property navenantivi, we call it as brittle. We call it as brittle. And very important is non-metals tend to gain electrons and form negative ions. ಇದನ್ನ ಈ ಪಾಯಿಂಟ್ ಅನ್ನ ನೀವು ಬರೀ ನೆನಪಿಟ್ಟುಕೊಂಡ್ರೆ ಸಾಕು. Negative ions called anions. Negative ions called anions. For example, ನೋಡ್ರಿ, ಫ್ಲೋರಿನ್ ಅನ್ನೋದು ನಾನ್ ಮೆಟಲ್. ಅದು ಒಂದು ಇಲೆಕ್ಟ್ರಾನ್ ಅನ್ನ ತಗೊಂತಪ್ಪ ಅಂತಂದ್ರ ಅದು ಎಫ್ ಮೈನಸ್ ಆಗ್ತೈತಿ, ಯಾಕಂದ್ರೆ ಒಂದೇ ಎಲೆಕ್ಟ್ರಾನ್ ತಗೊಂಡೈತಿ, ಅಥವಾ -1 ಅಂತ ಬರೀಬಹುದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಆಕ್ಸಿಜನ್, ಎಸ್, ಅದು 2 ಎಲೆಕ್ಟ್ರಾನ್ಸ್ ಅನ್ನು ತಗೊಂಡು ಏನಾಗ್ತೈತಿ, O-2. ನೈಟ್ರೋಜನ್ ಅದು 3 ಎಲೆಕ್ಟ್ರಾನ್ಸ್ ಅನ್ನು ತಗೊಂಡು ಏನಾಗ್ತೈತಿ, N-3. ಅಂಡರ್ಸ್ಟ್ಯಾಂಡಿಂಗ್? ಅವು ಅಯಾನ್ಸ್ ನಾವೇನಂತೀವಿ, ಆನಯಾನ್ಸ್ ಅಂತೀವಿ. ಎಸ್, ಮೂವಿಂಗ್ ಟು ದಿ ಎಕ್ಸಾಂಪಲ್ಸ್ of non-metals. ನಾನು examples ಬರೀತೀನಿ, ಅದರ symbols ನಿಮಗೆ ಹೇಳ್ತೀನಿ. Okay, examples of non-metals. You have nitrogen. Nitrogen ಹೆಂಗ್ ಬರೀತೀವಿ? We write it as N. You have oxygen. ಹೆಂಗ್ ಬರೀತೀವಿ? O. You have carbon. We write it as C. You have phosphorus. We write it as P. You have fluorine. We write it as F. We have chlorine. We write it as Cl. Note, these are all examples. No, yes, I have written only few which are commonly used. These are all examples of non-metals. Okay. Okay. Then, ಕೆಲವೊಂದು important points in a discuss ಮಾಡು. ಅದಕ್ಕಿಂತ ಪೈಲ let us recapitulate what all we have discussed now. Okay. So we started from here. Matter andre ಏನು ನೋಡಿದ್ವಿ? Yes, simple ways ಒಳಗ it is divided into different ways ದಿಂದ ನಾವು classify ಮಾಡಬಹುದು. So we have here pure substances ಮತ್ತು mixtures. Pure substances ಒಳಗೆ ಯಾವುದು ಬರ್ತೈತಿ? Elements. Elements are the pure substances made up of only one kind of atoms. Okay. Then here all together how many elements are there? 118 elements are there. Yes, these elements, out of 118 elements, 94 elements are naturally occurring. They are present in nature. ಯಾವುದೇ ರೂಪಗಳಾಗಿರಬಹುದು, ಓರ್ಸದ ರೂಪಗಳಾಗಿರಬಹುದು, ಸಾಲ್ಟ್ಸ್ ರೂಪಗಳಾಗಿರಬಹುದು, ಏರ್ ಒಳಗೆ ಗ್ಯಾಸದ ರೂಪಗಳಾಗಿರಬಹುದು, and remaining 24 are artificially prepared. ಯಾರಿಂದ ಮಾಡಿರ್ತಾರೋ? ಸೈಂಟಿಸ್ಟ್ಸ್ ತಮ್ಮ ಲ್ಯಾಬೊರೇಟರಿ ಒಳಗೆ ಪ್ರಿಪೇರ್ ಮಾಡಿರ್ತಾರೆ. Okay, then these elements are classified into 3 types: metals, non-metals ಮತ್ತು metalloids. But num study we are going to study only about metals and non-metals. Okay, so we are going to discuss each chapter we are discussing physical properties of metals and non-metals, as well as chemical properties of metals and non-metals. To start with physical properties, metals do physical properties. First one, all the metals are solids. Mercury ಅನ್ನೋ ಒಂದೇ ಮೆಟಲ್ ಲಿಕ್ವಿಡ್ ಐತಿ. Most of the metals are hard. ಬಹಳ rigid ಆಗಿರೋದ್ರಿಂದ they are very hard. So sodium and potassium, but exception ಏನು? Sodium ಮತ್ತು potassium ಅನ್ನೋ elements, metals. These are soft metals. So soft that they can be cut with a knife. So one more thing I can include here.
All metals are hard antandi. So most of the metals are hard. Therefore, can I say they have high melting and boiling points. They have high melting and boiling. Yes, so they have high melting and boiling points. Then we have metals are lustrous. They have shiny surface. Yes, they shine. Shine ಆಗ್ತಾವು. They have shiny surface. ಅನ್ನಕ್ಕೆ ನಾವೇನಂತೀವಿ lustrous ಅಂತೀವಿ. Metals are sonorous. They produce ringing sound. Malleable. We have seen metals are malleable and metals are ductile. Malleability ಮತ್ತು ductility. These are properties of what? They are the properties of metals. Thin sheet ಆಗೋದಕ್ಕೆ ನಾವೇನಂತೀವಿ malleability ಅಂತೀವಿ. ಆಮೇಲೆ long wires ಆಗೋದಕ್ಕೆ ನಾವೇನಂತೀವಿ we say ductility. Thin long wires. Okay. Yes. Then metals, they are good conductors of heat and good conductors of electricity. ಅದಕ್ಕೆ ನಾವು ಏನಂತೀವಿ we call them conductors. They conduct heat and electricity. Best conductors of electricity ಯಾವ್ಯಾವುದು? Copper, gold, silver. Metals tend to lose electrons easily and form positive ions. A positive ions ಗೆ ನಾವೇನಂತೀವಿ? We call them cations. Yes, and these are the examples of the positive ions which are formed by metals. So metals ಏನ್ ಮಾಡ್ತಾವು? They form positive ions and they are called cations. Examples of the metals you have here. ನಾನು examples ಬರ್ದಿದ್ದೀನಿ and I have written the symbols also. Then we have non-metals. So physical properties of non-metals. Non-metals exist as solids, they exist as gases. Carbon ತಗೊಳ್ರಿ, boron ಅನ್ನೋ non-metal ತಗೊಳ್ರಿ, ಇವೆಲ್ಲ ಏನು solids ಇವು. ಆಮೇಲೆ gases ಅನ್ನೋ non-metals have fluorine ಬರ್ತೈತಿ, oxygen we have, nitrogen we have. But there is only one non-metal which is liquid, and that is what? That is bromine. Non-metals are quite soft. Soft ಇರೋದ್ರಿಂದ they have low melting and boiling points. Non-metals are neither lustrous nor sonorous. ಅವು ಶೈನು ಆಗೋದಿಲ್ಲ, ಆಮೇಲೆ ರಿಂಗಿಂಗ್ ಸೌಂಡ್ ಪ್ರೊಡ್ಯೂಸ್ ಮಾಡೋದಿಲ್ಲ. Non-metals are bad or poor conductors of heat. Non-metals are bad conductors of electricity. ಅವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುವುದಿಲ್ಲ. ಅದಕ್ಕೆ ನಾವೇನಂತೀವಿ ಅವಕ್ಕ? We call them insulators. They are called as insulators. But only non-metal ಯಾವುದು? Graphite. ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತೈತಿ. Okay. Then non-metals are brittle. That is, ನೀವು ಅದನ್ನ hit ಮಾಡಿದ್ರಿ, hammer ಮಾಡಿದ್ರಿ ಅಂದ್ರ they get converted into pieces. ಆಮೇಲೆ powder form convert ಆಗ್ತೈತಿ. ಆ ಪ್ರಾಪರ್ಟಿ ನಾವೇನಂತೀವಿ? Brittle ಅಂತೀವಿ. Brittle is the property of non-metals. Non-metals tend to gain electrons to form negative ions called anions. ಆ negative ions ಗೆ ನಾವೇನಂತೀವಿ? We call them anions. ಒಂದು ಎಲೆಕ್ಟ್ರಾನ್ ತಗೊಂತಪ್ಪ ಅಂತಂದ್ರೆ -1. 2 electrons ತಗೊಂತಪ್ಪ ಅಂತಂದ್ರೆ -2. 3 electrons ತಗೊಂತಪ್ಪ ಅಂತಂದ್ರೆ -3. And these are the examples. These are the examples of non-metals. These are the examples of non-metals. ಇದನ್ನ ಬಿಟ್ಟು ಕೆಲವೊಂದು ಏನ್ ಹೇಳ್ಬೇಕಪ್ಪ ಅಂತಂದ್ರೆ I can say here only. So we have seen alkali metals. Alkali metals. ಯಾವ್ಯಾವಪ್ಪ? Like you have sodium, potassium, lithium also. Okay. They can be cut with knife. ಚಾಕುಲಿಂದ ಕಟ್ ಮಾಡಬಹುದು, ಅಷ್ಟು ಸಾಫ್ಟ್ ಇರ್ತಾವ. ಅವು ಮೆಟಲ್ಸ್ ಏನಂತೀವಿ ನಾವು? ಆಲ್ಕಲಿ ಮೆಟಲ್ಸ್ ಅಂತೀವಿ. Then mercury is what? It is a liquid metal. Mercury is liquid metal. ಇವೆಲ್ಲ exceptional things ನಿಮಗೆ ಗೊತ್ತಿರಬೇಕು, ಅದನ್ನೇ ಜಾಸ್ತಿ ಕೇಳ್ತಾರೆ. Okay. Then metals good conductors ಇದ್ರೂನು lead ಮತ್ತು mercury are poor conductors of electricity. Conductors of heat, I'm sorry. Poor conductors of heat. Okay. ನಾಲ್ಕನೇದು mercury, gallium ಮತ್ತು cesium. If you take gallium, ಇವೆರಡು ಏನು metals, and cesium, they have low melting points. Actually metals ಗೆ high melting points ಇದಾವೆ, but these two have low melting points. Okay. Then iodine is a non-metal. Iodine, now discuss ಮಾಡಿವಿ, a non-metal
is lustrous. ಅಂದ್ರೆ ಏನು ಲಸ್ಟ್ರಸ್ ಅಂತಂದ್ರೆ ನಾನ್ ಮೆಟಲ್ಸ್ ಯೂಶುವಲಿ ಲಸ್ಟ್ರಸ್ ಇರುವುದಿಲ್ಲ, ಬಟ್ ಅಯೋಡಿನ್ ನಾನ್ ಮೆಟಲ್ ಇದ್ರೂ ಅದು ಶೈನ್ ಆಗ್ತೈತಿ, ಅದಕ್ಕೆ ನಾನು ಏನಂತೀನಿ ಇಟ್ ಈಸ್ ಲಸ್ಟ್ರಸ್ ಅಂತೀನಿ. ದೆನ್ ಒನ್ ಮೋರ್ ಪಾಯಿಂಟ್ ವಾಟ್ ಐ ಕ್ಯಾನ್ ಸೇ ಇಸ್ ಗ್ರಫೈಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ನಾನ್ ಮೆಟಲ್ದು ಒಂದು ರೂಪ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಬಾರದು, ಬಟ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಎಕ್ಸೆಪ್ಷನ್ಸ್ ಇವು. ಓಕೆ, ದೆನ್ we have diamond. Diamond ನಾನ್ ಮೆಟಲ್ ಒಂದು ರೂಪನೆ. ಡೈಮಂಡ್ ನಾನ್ ಮೆಟಲ್ ಇದ್ರೆ ಹೀಟ್ ಅನ್ನ ಕಂಡಕ್ಟ್ ಮಾಡಬಹುದು, ಬಟ್ ಇಟ್ ಕಂಡಕ್ಟ್ಸ್ heat. ಎಲೆಕ್ಟ್ರಿಸಿಟಿ ಅಲ್ಲ, it conducts heat. And let me write it properly. It conducts heat and has very high melting point. Melting point. Note, these are all what? These are all exceptions. Metals do matu non-metals do exceptions. Okay. So this is about physical properties of metals and non-metals. And we have discussed the examples also. Moving to the chemical properties. Chemically heng behave ಮಾಡ್ತಾವಪ್ಪ. Chemical properties of metals and non-metals. Okay, we'll discuss them. So chemical properties. First chemical property ಏನ್ ಬರ್ತೈತಪ್ಪ ಅಂತಂದ್ರ, we have displacement reaction. ನಾನು ಹೇಳ್ತೀನಿ, I will explain. We have displacement reaction. Okay, so displacement reaction antandre, listen carefully. A more reactive metal displaces a less reactive metal from a compound or solution. Example ಕೊಡ್ತೇನೆ ನೋಡ್ರಿ. ನೀವೇನ್ ಮಾಡ್ರಿ, you take copper sulfate solution. Okay, you take copper sulfate solution. The color of copper sulfate solution is blue. I'll write here, the color of copper sulfate solution is blue. ಇದ್ರೊಳಗೆ ನೀವೇನ್ ಮಾಡ್ರಿ, to this copper sulfate solution you put one iron nail, iron symbol Fe. ಓಕೆ, ಇದನ್ನ ಹಾಕಿದಾಗ ಬ್ಲೂ ಇದ್ದಿದ್ದು ಕಲರು ಏನಕ್ಕೆ ಚೇಂಜ್ ಆಗ್ತದಪ್ಪ ಅಂತಂದ್ರೆ, ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಗ್ರೀನ್. ದ ಕಲರ್ ಆಫ್ ದ ಸೊಲ್ಯೂಷನ್ ಚೇಂಜಸ್ ಟು ಗ್ರೀನ್. ಯಾಕೆ ಗ್ರೀನ್ ಕನ್ವರ್ಟ್ ಆಗ್ತದೆ ಅಂದ್ರ, ಐರನ್ ಇಸ್ ಮೋರ್ ರಿಯಾಕ್ಟಿವ್, ಸೊ ಇಟ್ ವಿಲ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಇಟ್ಸ್ ಸೊಲ್ಯೂಷನ್. ಸೊ ಏನ್ ಫಾರ್ಮ್ ಮಾಡ್ತೈತಿ, ಕಾಪರ್ ತೆಗೆದು ಕಾಪರ್ ಜಗಕ್ಕೆ ಐರನ್ ಹೋಗ್ತೈತಿ. ಇಟ್ ವಿಲ್ ಫಾರ್ಮ್ FeSO4 plus Cu. Understanding? So iron is more reactive than copper. ಅದಕ್ಕೆ ಅದೇನ್ ಮಾಡ್ತು, ಇಟ್ ಡಿಸ್ಪ್ಲೇಸ್ಡ್. ಅದೇ ನೀವು ಉಲ್ಟಾ ರಿಯಾಕ್ಷನ್ ಮಾಡಿ, ಫಾರ್ ಎಕ್ಸಾಂಪಲ್ ಕಾಪರ್ ತಗೊಂಡು ಐರನ್ ಸಲ್ಫೇಟ್ ತಗೋರಿ, ಇದು ಯಾವ ಕಲರ್ ಇರ್ತೈತಿ, ಗ್ರೀನ್ ಕಲರ್ ಇರ್ತೈತಿ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ, ಬ್ಲೂ ಕಲರ್ ಕನ್ವರ್ಟ್ ಆಗ್ತೈತಿ, ಯಾಕಂದ್ರೆ ಕಾಪರ್ ಸಲ್ಫೇಟ್ ಮತ್ತೆ ಐರನ್ ಸಿಗ್ತೈತಿ ಅಂತೀರಿ. ಇದು ರಿಯಾಕ್ಷನ್ ಆಗುದಿಲ್ಲ. ದಿಸ್ ವಿಲ್ ನಾಟ್ ಹ್ಯಾಪನ್ ಬಿಕಾಸ್ ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್ ದನ್ ಐರನ್. So it will not displace. It will not displace. Illen anbodu, iron is more reactive than copper, so it displaces copper. Displaces copper. Ee reaction agudilla. This reaction will not happen. Idakke en antiv navu, we call it as displacement reaction. This is the reaction shown by metals. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒನ್ ಮೋರ್ ಎಕ್ಸಾಂಪಲ್ ಇಸ್ ಅಲ್ಯೂಮಿನಿಯಂ, ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್. ಇಟ್ ವಿಲ್ ಫಾರ್ಮ್ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್. ಇದರ ಅರ್ಥ ಏನು, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಇಲ್ಲ ಅಂತಂದ್ರೆ ಆಗ್ತಿರ್ಲಿಲ್ಲ. ಒನ್ ಮೋರ್ ಎಕ್ಸಾಂಪಲ್, ಅಲ್ಯೂಮಿನಿಯಂ ಪ್ಲಸ್ Fe2O3 ಐರನ್ ಆಕ್ಸೈಡ್. ಯು ವಿಲ್ ಗೆಟ್ Al2O3 ಪ್ಲಸ್
Fe. Yes, this reaction yakaitu because aluminium is more reactive than iron. Therefore, aluminium displaces iron. So aluminium is more reactive than iron. Adike displacement aitu. Is that clear? Moving to the next type of reaction, that is reaction of metals with oxygen. Andre, when you are burning metals in air, okay, let us see what will happen. Okay, metals react with oxygen. Metals react with oxygen and form basic metal oxides. ಈಗ ನಿಮಗೆ ರಿಯಾಕ್ಷನ್ ತೋರಿಸ್ತೀನಿ ನೋಡ್ರಿ. ಯು ಟೇಕ್ ಅ ಮೆಟಲ್, ಯಾವುದೇ ಮೆಟಲ್ ತಗೊಳ್ರಿ, ಅದನ್ನ ಏರ್ ಒಳಗ ಬರ್ನ್ ಮಾಡ್ರಿ. ಅಂದ್ರೆ ಏನು, ರಿಯಾಕ್ಷನ್ ವಿತ್ ಆಕ್ಸಿಜನ್ ಅಂತ ಹೇಳಿ, ಬರ್ನಿಂಗ್ ಇನ್ ಏರ್. ಅದನ್ನ ಬರ್ನ್ ಮಾಡ್ರಿ ಅಂದ್ರೆ ಇಟ್ ವಿಲ್ ಗೆಟ್ ಮೆಟಲ್ ಆಕ್ಸೈಡ್. ಸೊ there are some metals exceptions ಅರ್ಥ ಮಾಡ್ಕೊಳ್ಬೇಕು. Metal oxides are basic in nature. ಅದಕ್ಕೆ ನಾವು what we do, I'll tell you all the examples. So only ಕೆಲವೊಂದು ಮೆಟಲ್ಸ್ ಬಹಳ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಆಗ್ತಾವ. I'll tell you. Sodium and potassium, they are kept immersed in kerosene. ಅವತರನ್ನ ಹೊರಗೆ ಇಡೋಂಗಿಲ್ಲ. ಈಗ ಹೆಂಗ್ ಕಬ್ಬನ ಹೊರಗೆ ಬಿಡ್ತೀವಲ್ಲ, ಹಂಗ ಇದನ್ನ ಹೊರಗೆ ಬಿಡಾಕ್ ಬರುದಿಲ್ಲ. ಎಸ್, ಆಸ್ ದೇ ರಿಯಾಕ್ಟ್ ವಿಗರಸ್ಲಿ ವಿತ್ ಏರ್. ವಿಗರಸ್ಲಿ ಅಂದ್ರೆ ಏನು? ದೇ ಕ್ಯಾಚ್ ಫೈರ್. ಓಕೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಬರೀತೀವಿ. ಮೋಸ್ಟ್ ಆಫ್ ದ ಟೈಮ್ ಸೋಡಿಯಂ ಬಳಕೆ ಮಾಡೀವಿ. ಲೆಟ್ ಅಸ್ ಟೇಕ್ ಪೊಟ್ಯಾಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಇಟ್ ಫಾರ್ಮ್ಸ್, ಅಂದ್ರೆ ಏರ್ ಜೊತೆ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್ K2O. ವಿಗರಸ್ ರಿಯಾಕ್ಷನ್, ಸ್ಟ್ರಾಂಗ್ ಆಗಿ ರಿಯಾಕ್ಷನ್ ಆಗ್ತೈತಿ. ಎಷ್ಟು ಸ್ಟ್ರಾಂಗ್ ಆಗ್ತೈತಿ ಅಂತಂದ್ರ ಇಮ್ಮಿಡಿಯೇಟ್ಲಿ ಬೆಂಕಿ ಹತ್ಕೊಂಡ್ ಬಿಡ್ತೈತಿ. Immediately it catches fire. So vigorously it reacts. Then there are some elements like magnesium, aluminium, zinc, lead. They react slowly with air and form protective layer that prevents corrosion. ನೋಡ್ರಿ, ಕಬ್ಬಿಣನ ನಾವು ಏರಿಗೆ ಬಿಟ್ವಿ ಅಂತಂದ್ರ ಅದು ಜಂಗ್ ಹಿಡಿತೈತಿ, ತುಕ್ ಹಿಡಿತೈತಿ, ಹೌದೇನಿಲ್ಲ? ಬಟ್ ಇವು ಎಲಿಮೆಂಟ್ಸ್ ನಾವು ಈ ರಿಯಾಕ್ಟ್ ಮಾಡಕ್ ಬಿಟ್ವಿ ಅಂದ್ರೆ ಏರ್ ಜೊತೆ, ಅವು ಲೇಯರ್ ಪ್ರೊಡ್ಯೂಸ್ ಮಾಡಿ ತುಕ್ ಹಿಡಿಯೋದನ್ನ ತಡಿ ಹಿಡಿತೈತಿ. ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಮ್ಯಾಗ್ನೇಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂಡ್ ಫಾರ್ಮ್ಸ್ ಮ್ಯಾಗ್ನೇಷಿಯಂ ಆಕ್ಸೈಡ್. ಈ ಲೇಯರ್ ಫಾರ್ಮ್ ಆಗ್ತೈತಿ. ಎಸ್, ದಿಸ್ ಮ್ಯಾಗ್ನೇಷಿಯಂ ಬರ್ನ್ಸ್. ಹೆಂಗ್ ಬರ್ನ್ ಆಗ್ತೈತಿ? ವಿತ್ white dazzling light. ಅಂದ್ರೆ ಹೊಳಿತೈತಿ, ಹಂಗ್ ಬರ್ನ್ ಆಗ್ತೈತಿ. dazzling light. ಈವನ್ ಇನ್ನೊಂದು ಎಕ್ಸಾಂಪಲ್ ತಗೋರಿ, ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ gives me Al2O3. yes, I will balance the reaction. yes, so protective layer. ಕೆಲವೊಂದು ಮೆಟಲ್ಸ್ ಲೈಕ್ ಸಿಲ್ವರ್, ನೋಡ್ರಿ ಸಿಲ್ವರ್ ತಗೊಳ್ರಿ, ಸಿಲ್ವರ್, ಗೋಲ್ಡ್, platinum do not react with air. yes, hence ide karanaka they are used to prepare to make ornaments. ಅವು ರಿಯಾಕ್ಟ್ ಆಗುದಿಲ್ಲ ಅಂತ ಹೇಳಿ they are used to make ornaments. yes, okay. So these oxides are what? They are basic in nature. The oxides are basic in nature.
ಅಂದ್ರೆ ನೀವು ಲಿಟ್ಮಸ್ ಟೆಸ್ಟ್ ಮಾಡಿದ್ರಿ ಅಂತಂದ್ರ ರೆಡ್ ಲಿಟ್ಮಸ್ ಎದಕ್ ಕನ್ವರ್ಟ್ ಆಗ್ತೈತಿ, ರೆಡ್ ಲಿಟ್ಮಸ್ ಬ್ಲೂ ಕನ್ವರ್ಟ್ ಆಗ್ತೈತಿ. ಓಕೆ, ಸೊ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಅನ್ಬೋದು. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್. ಟರ್ನ್ ರೆಡ್ ಲಿಟ್ಮಸ್ ಟು ಬ್ಲೂ. ಓಕೆ, ಆಮೇಲೆ ಸಮ್ ಮೆಟಲ್ ಆಕ್ಸೈಡ್ಸ್ ಗೆಟ್ ಡಿಸಾಲ್ವ್ಡ್ ಇನ್ ವಾಟರ್. ಕೆಲವೊಂದು ಮೆಟಲ್ ಆಕ್ಸೈಡ್ಸ್ ನೀರೊಳಗ ಕರಗಿ ಬಿಡ್ತಾವ. ಗೆಟ್ ಡಿಸಾಲ್ವ್ಡ್ ಇನ್ ವಾಟರ್ ಅಂಡ್ ಫಾರ್ಮ್ ಆಲ್ಕಲೀಸ್. ಏನ್ ಫಾರ್ಮ್ ಮಾಡ್ತಾವು, ಆಲ್ಕಲೀಸ್ ಫಾರ್ಮ್ ಆಗ್ತಾವ. ಓಕೆ, ಅವ್ರದ್ದು ಅಕ್ವಿಯಸ್ ಸೊಲ್ಯೂಷನ್ ತಗೊಂಡ್ರಿ ಅಂತಂದ್ರೆ ದೇ ಟರ್ನ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಆಕ್ಸೈಡ್ ತಗೋರಿ, Na2O, ಅದನ್ನ ನೀರೊಳಗೆ ಹಾಕಿದ್ವಿ ಅಂದ್ರ ಅದ್ ಕರಗಿ NaOH ಆಗ್ತೈತಿ. ಅಥವಾ ಪೊಟ್ಯಾಷಿಯಂ ಆಕ್ಸೈಡ್ ತಗೋರಿ, K2O, ಅದನ್ನ ನೀರೊಳಗೆ ಹಾಕಿದ್ರಿ ಅಂತಂದ್ರ ಇಟ್ ವಿಲ್ ಫಾರ್ಮ್ KOH, ಕರಗತೈತಿ ನೀರೊಳಗ, ಡಿಸಾಲ್ವ್. ಓಕೆ, ಕೆಲವೊಂದು ಮೆಟಲ್ ಆಕ್ಸೈಡ್ಸ್ ಏನದಾವಲ್ಲ, ಸಮ್ ಮೆಟಲ್ ಆಕ್ಸೈಡ್ಸ್ ದೇ ಆರ್ ಆಸಿಡಿಕ್ನು ಹೌದು, ಬೇಸಿಕ್ನು ಹೌದು. ಎಸ್, ಅವಕ್ಕೇನಂತೀವಿ, ಸಮ್ ಮೆಟಲ್ ಆಕ್ಸೈಡ್ಸ್ ಲೈಕ್ Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರ್ಬೋದು, ಅಥವಾ ZnO ಆಗಿರ್ಬೋದು, ಆರ್ ಆಸಿಡಿಕ್ ಆಸ್ ವೆಲ್ ಆಸ್ ಬೇಸಿಕ್. ದೇ ಆರ್ ಕಾಲ್ಡ್, ಅವಕ್ಕೇನಂತೀವಪ್ಪ ಅಂತಂದ್ರೆ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತೇವಿ. What do we call them? We call them amphoteric oxides. Andre they react with acids as well as they react with bases. So Al2O3 ಆಗಿರ್ಬೋದು, ZnO ಆಗಿರ್ಬೋದು, ಆಮೇಲೆ lead oxide ಆಗಿರ್ಬೋದು, tin oxide ಆಗಿರ್ಬೋದು. These are all amphoteric oxides. These are all examples for amphoteric oxides. So amphoteric oxides ಅಂತಂದ್ರೆ ಏನು? They are both acidic as well as basic. ಇದೇನ್ ಬಂತು? ಇದು ಬಂದ್ಬಿಟ್ಟು oxides of metals. Now, how do non-metals react with air? Non-metals, they are burnt in air, that is oxygen. They form non-metallic oxides, which are acidic in nature. They are acidic in nature. Okay, for example, carbon ತಗೊಳ್ರಿ, treat it with oxygen, you get carbon dioxide. Carbon ತಗೊಳ್ರಿ, treat it with oxygen, you get carbon monoxide. Yes, sulfur ತಗೊಳ್ರಿ, treat it with oxygen, you get sulfur dioxide. Take sulfur, treat it with oxygen, you get sulfur trioxide. These are what? Acidic in nature. These are acidic in nature. So these are non-metallic oxides, which are acidic in nature. ಕೆಲವೊಂದು non-metallic oxides, if you take some non-metallic oxides, so non-metallic oxides, they are acidic in nature. Acidic in nature ಅಂತಂದ್ರೆ ಏನು? They turn blue litmus to red. ಬ್ಲೂ ಲಿಟ್ಮಸ್ ಪೇಪರ್ನ ನೀವು ಅದ್ರೊಳಗೆ ಹಾಕಿದ್ರಿ ಅಂತ ಆಸಿಡಿಕ್ ಆಕ್ಸೈಡ್ಸ್ ಒಳಗ ಅವ್ ಎದಕ್ ಕನ್ವರ್ಟ್ ಆಗ್ತೈತಿ? ದೇ ಟರ್ನ್ ಬ್ಲೂ ಲಿಟ್ಮಸ್ ಟು ರೆಡ್. ಓಕೆ, ಬಟ್ ಸಮ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ನೈದರ್ acidic nor basic. Of acidic ಇಲ್ಲ, they are not basic also. They are called neutral oxides. They are called what? Neutral oxides. Example, you have carbon monoxide. ಹೆಂಗ್ ಬರಿತೀವಪ್ಪ? CO. Then you have nitrous oxide. How do we write it? We write N2O. These are neither acidic nor basic. Yes. So these are neither acidic nor basic. Avu acidic nu illa, basic nu illa. Adaka navu ಏನಂತೀವಿ? They are neutral oxides ಅಂತೀವಿ. We call them, they are neutral oxides. Okay. So this is all about the properties of some of the chemical properties. Next is reaction with water. Reaction of
metals with water. Water jothe react adaga, they will produce hydroxides. Yes, it is also called displacement reaction because hydrogen gas is displaced here. It is also called displacement reaction. Okay, let us see. You take any metal, when it is treated with water, some of them react with water, some of them react with steam. Okay, they will form metal hydroxides and hydrogen gas. Plus heat produce agtati. Heat is produced. Heat is produced. Okay, let us see an example. You take sodium, it will react with cold water. It will react with cold water and forms NaOH plus H2. Then you take calcium, it will also react with cold water and form CaOH twice plus H2. Athwa ನೀವು magnesium ತಗೊಳ್ರಿ, it will not react with cold water. It will react with hot water and form hydroxide, magnesium hydroxide plus H2. Then you take aluminium. It will not react with hot or cold water. It will react with steam, the gaseous form of water. It will form aluminium oxide plus hydrogen gas is liberated. So, yen helabodu metals the reaction nodidaga, they react with hot water, cold water or steam to produce hydroxides. Some of them react with steam to produce oxide. Aluminum ashte aka. You can take zinc also, reacts with steam. It will not react with normal water or hot water. It will react with steam and form zinc oxide and hydrogen gas is produced. So you can see here in all the cases, since hydrogen gas is produced, now with the displacement reaction displaces hydrogen gas. Therefore, we call it as displacement reaction. Okay. Then coming to the next one, that is reaction of metals with acids. Non-metals water jothe react agudilla. Reaction of metals with acids. Okay, I'll write the reaction. Metals react with acids, form salts and displace hydrogen gas. Example note. See here. For example, you take sodium metal, you take dilute hydrochloric acid, you will get NaCl plus hydrogen gas. ಅಥವಾ potassium ತಗೊಳ್ರಿ, ಆಮೇಲೆ ಇನ್ನೊಂದು ಆಸಿಡ್ ಯಾವುದು H2SO4, ಇದಕ್ಕೇನಂತೀವಿ ಸಲ್ಫ್ಯೂರಿಕ್ ಆಸಿಡ್ ಅಂತೀವಿ. You get K2SO4 plus hydrogen gas. Even metals react with the bases. Metals react with base to form salt and displace hydrogen gas. For example, nodri, zinc metal NaOH jothe react aitandra, it will form Na2ZnO, sodium zincate, hydrogen gas displace agutte. Yes, so metals react with acids and bases and form salts and displace hydrogen gas. Okay, how do metals react with solution of other metals? ಯಾವ್ದಾದ್ರು ಬೇರೆ ಸೊಲ್ಯೂಷನ್ ತಗೊಂಡ್ರಿ ಅಂತಂದ್ರೆ ಹೆಂಗ್ ರಿಯಾಕ್ಟ್ ಆಗ್ತೈತಿ, ಅಲ್ಲಿ ಏನಾಗ್ತೈತಿ, ಮೋರ್ ರಿಯಾಕ್ಟಿವ್ ಮೆಟಲ್ ಇತ್ತಂದ್ರ ಲೆಸ್ ರಿಯಾಕ್ಟಿವ್ ಮೆಟಲ್ ಜೊತೆ ಡಿಸ್ಪ್ಲೇಸ್ ಆಗ್ತೈತಿ. ಈಗ ರಿಯಾಕ್ಷನ್ ಆಫ್ ಬೇಸ್ ವಿತ್ ಮೆಟಲ್ ವಿ ಹ್ಯಾವ್ ಸೀನ್, ದಟ್ ಈಸ್ ಯಾವುದು, zinc reacts with NaOH and forms Na2ZnO2 plus H2 gas is liberated. So when zinc reacts with aqueous antivna, andre NaOH na ನೀರೊಳಗೆ ಕರಗಿಸಿದಕ್ಕ aqueous ಅಂತೀವಿ, it gives sodium zincate. It gives sodium zincate. Okay, sodium zincate and hydrogen gas is liberated. So this is all about the topic metals and non-metals. Yes, we have seen the physical properties of metals. We have seen the chemical properties of metals also. Displacement reaction nodivi, a more reactive metal displaces a less reactive from its solution. We have seen all the reactions. Okay, for the hope you have understood.
For now, thank you.